ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಚ್ಯವನನು ಕುಶಿಕನಿಗೆ ವಿಶ್ವಾಮಿತ್ರ ಪರಶುರಾಮರ ಜನ್ಮ ಪ್ರಕಾರವನ್ನು ಹೇಳಿ ಕಥೆಯನ್ನು ಮುಗಿಸಿದುದು ಎಂಬ 91ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಚ್ಯವನನು, ಅಂದರೆ ಹಿಂದಿನ ಭಾಗದಲ್ಲಿ ಚ್ಯವನನು ಹಲವು ರೀತಿಯಲ್ಲಿ ಪರೀಕ್ಷೆ ಮಾಡಿದರು. ಕುಶಿಕ ರಾಜದಂಪತಿಗಳು ಚ್ಯವನನ ಎದುರಿಗೆ ಕೋಪಗೊಳ್ಳಲಿಲ್ಲ. ಅದರಿಂದ ಸಂತೋಷಗೊಂಡು ಚ್ಯವನನು ಆ ಕುಶಿಕ ದಂಪತಿಗಳಿಗೆ ವರವನ್ನು ನೀಡುತ್ತಾನೆ. ಅವರ ಪೌತ್ರನು ಬ್ರಾಹ್ಮಣನಾಗಲಿರುವನು ಎಂದು ತಿಳಿಸುತ್ತಾನೆ. ಆಗ ಆ ಕುಶಿಕ ದಂಪತಿಗಳು ತಮ್ಮ ಪೌತ್ರನು ಹೇಗೆ ಬ್ರಾಹ್ಮಣನಾಗುತ್ತಾನೆ ಎಂಬುದನ್ನು ಪ್ರಶ್ನಿಸಿದಾಗ ಚ್ಯವನನು ಹೇಳುತ್ತಿರುತ್ತಾನೆ, ಕುಶಿಕ, ನಾನು ನಿನ್ನನ್ನು ಏಕೆ ಕೊಲ್ಲುವುದಕ್ಕಾಗಿ ಇಲ್ಲಿಗೆ ಬಂದೆನೋ ಅದನ್ನು ಅವಶ್ಯವಾಗಿ ನಿನಗೆ ತಿಳಿಸದೇ ತೀರದು ಕೇಳು. ಯಾವಾಗಲೂ ಭೃಗುವಂಶೀಕರು ಕ್ಷತ್ರಿಯರಿಗೆ ಯಾಗ ಮಾಡಿಸತಕ್ಕವರು. ಅವರಿಗೆ ದುರ್ದೈವವಶದಿಂದ ಮುಂದೆ ಅನ್ಯೋನ್ಯ ಭೇದ ಬುದ್ಧಿಯುಂಟಾಗುವುದು. ಇದರ ಮೇಲೆ ಕ್ಷತ್ರಿಯರು ವಿಧಿಪ್ರೇರಿತರಾಗಿ ಭೃಗುವಂಶದವರನ್ನು ಗರ್ಭದಶೆಯಿಂದಲೇ ಕೊಲ್ಲುತ್ತಾ ಬರುವರು. ಅದರಿಂದಾಚೆಗೆ ನಮ್ಮ ಭೃಗುವಂಶದಲ್ಲಿ ಸೂರ್ಯ ತೇಜಸ್ಸುಳ್ಳ ಔರ್ವನೆಂಬುವನು ವಂಶೋದ್ಧಾರಕನಾಗಿ ಹುಟ್ಟಿ ತ್ರೈಲೋಕ್ಯವನ್ನೇ ನಾಶಗೊಳಿಸುವ ಸಂಕಲ್ಪದಿಂದ ತನ್ನಲ್ಲಿ ಒಂದು ಕೋಪಾಗ್ನಿಯನ್ನು ಹುಟ್ಟಿಸುವನು. ಆ ಕೋಪಾಗ್ನಿಯಿಂದ ಪರ್ವತಾರಣ್ಯಗಳೊಡಗೂಡಿದ ಭೂಮಿಯನ್ನೆಲ್ಲ ಭಸ್ಮೀಭೂತವಾಗಿ ಮಾಡುವನು. ಆಮೇಲೆ ಸ್ವಲ್ಪ ಕಾಲಕ್ಕೆ ಅವನೇ ಆ ಅಗ್ನಿಯನ್ನು ಶಮನ ಮಾಡಿ ಸಮುದ್ರದೊಳಗಿನ ಬಡಬೆ ಎಂಬ ಹೆಣ್ಣು ಕುದುರೆಯ ಬಾಯಲ್ಲಿ ಅಡಗಿಸಿಡುವನು. ಆ ಔರ್ವನ ಮಗನು ರುಚೀಕನು ದೈವಪ್ರೇರಿತವಾದ ಕಾರಣದಿಂದ ಕ್ಷತ್ರಿಯ ನಾಶಕ್ಕಾಗಿ ಧನುರ್ವೇದವೆಲ್ಲ ಸಾಕ್ಷಾತ್ತಾಗಿ ಬಂದು ಅವನನ್ನು ಉಪಾಸಿಸುವುದು. ಅವನು ಆ ಧನುರ್ವೇದವನ್ನೆಲ್ಲ ತನ್ನ ಮಗನಾದ ಜಮದಗ್ನಿಗೆ ಉಪದೇಶಿಸುವನು. ಆ ಜಮದಗ್ನಿಯೂ ಕೂಡ ಆ ಧನುರ್ವಿದ್ಯೆಯನ್ನೆಲ್ಲ ಧಾರಣ ಮಾಡಿಕೊಂಡು ನಿನ್ನ ವಂಶದ ಕನ್ಯೆಯೊಬ್ಬಳನ್ನು, ಅಂದರೆ ಕುಶಿಕ ವಂಶದ ಕನ್ಯೆಯೊಬ್ಬಳನ್ನು ಆ ರುಚೀಕನು ಮದುವೆಯಾಗಿ ಅವಳಲ್ಲಿ ಕ್ಷತ್ರಿಯ ನಾಶಕನು ಹಿಂಸಾಶೀಲನೂ ಆದ ಪುತ್ರನೊಬ್ಬನು ತನಗೆ ಜನಿಸಬೇಕೆಂದು ಪರದೈವವಾದ ನಾರಾಯಣನನ್ನು ಉಪಾಸಿಸಿ ಅವನ ವರದಿಂದ ಅಂತಹ ಮಗನೊಬ್ಬನನ್ನು ಪಡೆಯುವನು. ನಿಮ್ಮ ಮೊಮ್ಮಗಳಾದ ಗಾಧಿಪುತ್ರಿಯನ್ನು ಅವನು ವರಿಸಿ ಅವಳಲ್ಲಿ ಕ್ಷತ್ರಿಯ ಧರ್ಮವುಳ್ಳ ಬ್ರಾಹ್ಮಣನನ್ನು ಪಡೆಯುವನು. ಅಲ್ಲದೆ ನಿನ್ನ ವಂಶದಲ್ಲಿ ಗಾಧಿಗೆ ಪುತ್ರನಾಗಿ ವಿಶ್ವಾಮಿತ್ರನೆಂಬುವನು ಹುಟ್ಟುವನು. ಅವನು ಕ್ಷತ್ರಿಯನಾದರೂ ಬ್ರಾಹ್ಮಣ ಧರ್ಮವುಳ್ಳವನಾಗಿ ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನು, ಪರಮ ಧಾರ್ಮಿಕನು, ಮಹಾತಪಸ್ವಿಯೂ ಆಗುವನು. ರಾಜ, ಹೀಗೆ ಆ ಕುಮಾರರಲ್ಲಿ ಜಾತಿ ಧರ್ಮಗಳು ಮಾರ್ಪಡುವುದಕ್ಕೆ ಬ್ರಹ್ಮ ಸಂಕಲ್ಪದಿಂದ ಇಬ್ಬರು ಸ್ತ್ರೀಯರು ಕಾರಣಭೂತರಾಗುವರು. ಅದು ಹೇಗೂ ತಪ್ಪಲಾರದು. ರಾಜೇಂದ್ರ, ನಿನ್ನಿಂದ 3ನೆಯ ತಲೆಗೆ ಆ ಬ್ರಾಹ್ಮಣ್ಯವು ಬರುವುದು. ನೀನು ಶುದ್ಧಾತ್ಮರಾದ ಭೃಗುವಂಶದವರಿಗೆ ಸಂಬಂಧಿ ಎನಿಸುವೆ ಎಂದನು. ಕುಶಿಕನು ಚ್ಯವನ ಮುನಿಯ ಈ ಮಾತನ್ನು ಕೇಳಿ ಸಂತುಷ್ಟನಾಗಿ, ಮಹಾತ್ಮ, ಸರಿ, ಹಾಗೆಯೇ ನಡೆಯಲಿ ಎಂದು ಹೇಳಿದನು. ಆಮೇಲೆ ತಿರುಗಿ ಚ್ಯವನನು ಆ ಕುಶಿಕನನ್ನು ತನ್ನಲ್ಲಿ ಬೇಕಾದ ವರವನ್ನು ಕೇಳುವಂತೆ ಪ್ರೇರಿಸಲು ಕುಶಿಕನು, ಮುನೀಂದ್ರ, ಅವಶ್ಯವಾಗಿ ನಿನ್ನಿಂದ ವರವನ್ನು ಗ್ರಹಿಸುವೆನು. ನನ್ನ ಕುಲಕ್ಕೆ ಬ್ರಾಹ್ಮಣ್ಯವು ಸ್ಥಿರವಾಗಿ ನಿಲ್ಲಲಿ, ನನ್ನ ಮನಸ್ಸು ಸದಾ ಧರ್ಮನಿರತವಾಗಿರಲಿ ಎಂದನು. ಚ್ಯವನನು ತಥಾಸ್ತು ಎಂದು ಅನುಗ್ರಹಿಸಿ ಆ ರಾಜನ ಅನುಮತಿಯನ್ನು ಪಡೆದು ತಾನು ತೀರ್ಥಯಾತ್ರೆಗಾಗಿ ಹೊರಟು ಹೋದನು. ಯುಧಿಷ್ಠಿರ, ನೀನು ಕೇಳಿದುದಕ್ಕಾಗಿ ಕುಶಿಕ ಭೃಗುವಂಶಗಳ ಸಂಬಂಧ ಕಾರಣವನ್ನು, ವಿಶ್ವಾಮಿತ್ರ ಪರಶುರಾಮರ ಜನ್ಮಚರಿತ್ರವನ್ನು ಹೇಳಿದೆನು ಎಂದನು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 91ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.